ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR CS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ಸೆಷನಲ್ಲಿ ಫಸ್ಟ್ PUC ಕಂಪ್ಯೂಟರ್ ಸೈನ್ಸ್ ಪೈಥಾನ್ NCERTಗೆ ರಿಲೇಟೆಡ್ ಆಗಿರುವಂತಹ ಚಾಪ್ಟರ್ ನಂಬರ್ 6 ಫ್ಲೋ ಆಫ್ ಕಂಟ್ರೋಲ್ ಬಗ್ಗೆ ನಾವು ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ಸೊ ಲೆಟ್ ಅಸ್ ಗೆಟ್ ಸ್ಟಾರ್ಟ್ ಇನ್. ಸೊ ಚಾಪ್ಟರ್ ನಂಬರ್ 6 ಫ್ಲೋ ಆಫ್ ಕಂಟ್ರೋಲ್ ಅಂದರೆ ಡೇಟಾ ಏನು ಫ್ಲೋ ಆಗ್ತಾ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್, ಆ ಫ್ಲೋವನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡೋದು, ಯಾವ ರೀತಿ ಜಂಪ್ ಮಾಡೋದು ಒಂದು ಸ್ಟೇಟ್ಮೆಂಟಿಂದ ಮತ್ತೊಂದು ಸ್ಟೇಟ್ಮೆಂಟ್ಗೆ, ಅಥವಾ ಯಾವ ರೀತಿ ಸ್ಟಾಪ್ ಮಾಡೋದು ಅದ್ರ ಬಗ್ಗೆ ಡಿಸ್ಕಷನ್ನ ಮಾಡಲಿಕ್ಕೆ, ಪ್ರೋಗ್ರಾಮಲ್ಲಿ ಅದನ್ನು ಯಾವ ರೀತಿ ವರ್ಡ್ಸ್ಗಳನ್ನು ಬಳಸಿ ಯಾವ ರೀತಿ ಕೀವರ್ಡ್ಸ್ಗಳನ್ನು ಬಳಸಿ ನಾವು ಸ್ಟೇಟ್ಮೆಂಟ್ಸ್ಗಳನ್ನು ಜಂಪ್ ಮಾಡ್ಬೋದು ಅಥವಾ ಲೂಪಿಂಗನ್ನು ಬಳಸ್ಬೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋವಂಥ ಚಾಪ್ಟರು ಕಂಟ್ರೋಲ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಈ ಒಂದು ಕಂಟ್ರೋಲ್ ಸ್ಟೇಟ್ಮೆಂಟ್ಸಲ್ಲಿ ಮೇಜರಾಗಿ 3 ಟೈಪ್ಸ್ ಆಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಇದೆ. ಫಸ್ಟ್ ಒನ್ ಡಿಸಿಷನ್ ಮೇಕಿಂಗ್, ಸೆಕೆಂಡ್ ಒನ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್, ಥರ್ಡ್ ಒನ್ ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಆಗಿರುತ್ತೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಬಂದು ಕಂಟ್ರೋಲ್ ಸ್ಟೇಟ್ಮೆಂಟ್, ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್. ಒಂದು ಡಿಸಿಷನ್ನ ತೊಗೊಳ್ಳಿಕ್ಕೆ ನಾವು ಬಳಸ್ತಾ ಇರುವಂಥ ಸ್ಟೇಟ್ಮೆಂಟ್ಸ್ಗಳನ್ನು ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ ಅಂತ ಕರಿತಾ ಇದ್ವಿ. ಈ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಕಂಡೀಷನಲ್ ಸ್ಟೇಟ್ಮೆಂಟ್. ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟನ್ನು ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತ ಕೂಡ ಕರಿತಾ ಇದ್ವಿ. ಆ್ಯಂಡ್ ಇಟ್ ಈಸ್ ಅಬೌಟ್ ಡಿಸೈಡಿಂಗ್ ದ ಆರ್ಡರ್ ಆಫ್ ಎಕ್ಸಿಕ್ಯೂಷನ್ ಆಫ್ ಸ್ಟೇಟ್ಮೆಂಟ್ಸ್ ಬೇಸ್ಡ್ ಆನ್ ಸರ್ಟೈನ್ ಕಂಡೀಷನ್ಸ್. ಸರ್ಟೈನ್ ಕಂಡೀಷನ್ಸ್ ಮೇಲೆ ನಾವು ಡಿಸೈಡ್ ಮಾಡ್ತಾ ಇದ್ದರೆ, ಯಾವುದೋ ಒಂದು ಕ್ರೈಟೀರಿಯಾ ಬೇಸಿಸ್ ಮೇಲೆ ನಾವು ಟ್ರೂ ಅಥವಾ ಫಾಲ್ಸನ್ನು ಔಟ್ಪುಟ್ ಮೇಲೆ ಡಿಪೆಂಡ್ ಆಗಿ ಸ್ಟೇಟ್ಮೆಂಟ್ಸನ್ನು ಪ್ರಿಂಟ್ ಮಾಡ್ತಾ ಇದ್ದರೆ ಅದನ್ನು ನಾವು ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕರಿತಾ ಇದ್ವಿ. ಸಿಂಟ್ಯಾಕ್ಸ್ ಬಂದು ಇಫ್ ಕಂಡೀಷನ್, ಒಂದು ಇಫ್ ಅನ್ನೋ ಕೀವರ್ಡನ್ನು ಬಳಸ್ತಾ ಇದ್ವಿ, ಅದ್ರ ಮುಂದೆ ಕಂಡೀಷನ್ನ ಬರೆದಿರ್ತೀವಿ. ಸಿಂಟ್ಯಾಕ್ಸ್ ಬಂದು ಕಂಟ್ರೋಲ್ ಲಾಸ್ಟಲ್ಲಿ ಟರ್ಮಿನೇಟ್ ಮಾಡಲಿಕ್ಕೆ ಕೋಲನನ್ನು ಬಳಸಿದ್ದೀವಿ. ಸೊ ಇಫ್ ಕಂಡೀಷನ್ನ ಬರೆದು ಸ್ಟೇಟ್ಮೆಂಟ್ ಕೆಳಗಡೆ ಇಫ್ ಕಂಡೀಷನ್ ಏನಾದರೂ ಟ್ರೂ ಆಯಿತು ಅಂದರೆ ಆ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ಇಲ್ಲಿ ಕೆಳಗಡೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀವಿ. ಏಜ್ ಇಸ್ ಈಕ್ವಲ್ ಟು ಇಂಟ್ ಇನ್ಪುಟ್ ಎಂಟರ್ ಯುವರ್ ಏಜ್. ಮೊದಲನೇದು ಒಂದು ಸ್ಟೇಟ್ಮೆಂಟ್ ಏನಾಗಿರುತ್ತೆ, ಇನ್ಪುಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ನಾವು ತೊಗೊಳ್ಳುವಂಥ ಪಾಸಿಟಿವ್ ಅಥವಾ ನೆಗೆಟಿವ್ ಹೋಲ್ ನಂಬರ್ ಮೇಲೆ ಏಜಿನ ವ್ಯಾಲ್ಯೂ ಏನು ತೊಗೊಳ್ತೀವೋ ಆ ಏಜ್ ಮೇಲೆ ಕಂಡೀಷನ್ನ ನಾವು ಚೆಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 50 ಅಂತ ನಾನು ಏನಾದರೂ ತೊಗೊಂಡ್ರೆ, ಇಫ್ ಏಜ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು 18 ಅಂದರೆ ಇಲ್ಲಿ ಏಜ್ ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು ಎಷ್ಟಾಗಿರಬೇಕು, 18 ಆಗಿರಬೇಕು. ನಾವು ತೊಗೊಂಡಿರೋಂಥ ವ್ಯಾಲ್ಯೂ 50 ಇಲ್ವಾ, ಸೊ 50 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು 18 ಆಗಿದ್ರೆ ಕಂಡೀಷನ್ ಏನಾಗುತ್ತೆ, ಟ್ರೂ ಆಗುತ್ತೆ. ಕಂಡೀಷನ್ ಟ್ರೂ ಆದರೆ ಏನಂತ ಪ್ರಿಂಟ್ ಆಗುತ್ತೆ, ಎಲಿಜಿಬಲ್ ಟು ವೋಟ್ ಅಂತ ಆಗುತ್ತೆ. ಅದೇ ನಾನು ತೊಗೊಳ್ಳೋ ವ್ಯಾಲ್ಯೂ ಏನಾದರೂ ಏಜಿನ ವ್ಯಾಲ್ಯೂ 5 ತೊಗೊಂಡಿದ್ರೆ 5 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 18 ಆಗಿದೆಯಾ, ನೋ, ಕಂಡೀಷನ್ ಏನಾಯಿತು, ಫಾಲ್ಸ್. ಕಂಡೀಷನ್ ಫಾಲ್ಸ್ ಆದರೆ ಇಲ್ಲಿ ಯಾವುದೇ ರೀತಿ ಸ್ಟೇಟ್ಮೆಂಟನ್ನು ಪ್ರಿಂಟ್ ಮಾಡಲ್ಲ. ಇಫ್ ಸ್ಟೇಟ್ಮೆಂಟಲ್ಲಿ ಕಂಡೀಷನ್ ಟ್ರೂ ಆದರೆ ಮಾತ್ರ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ಹಾಗಾಗಿ ಇಫ್ ಸ್ಟೇಟ್ಮೆಂಟಲ್ಲಿ ಒಂದು ಕಂಡೀಷನ್ಗೆ ಒಂದು ಸ್ಟೇಟ್ಮೆಂಟ್ ಮಾತ್ರ ಇರುತ್ತೆ. ಸೊ ಈ ರೀತಿ ಡಿಸಿಷನ್ನ ಮಾಡಲಿಕ್ಕೆ, ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡಲಿಕ್ಕೆ ಒಂದು ಕಂಡೀಷನ್ ಬೇಸಿಸ್ ಮೇಲೆ ವರ್ಕ್ ಆಗ್ತಾ ಇದ್ದರೆ ಅದನ್ನು ನಾವು ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕರೆದ್ವಿ. ಸೊ ಸೆಕೆಂಡ್ ಒನ್ ಟೈಪ್ ಆಫ್ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ ಬಂದು ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟಲ್ಲಿ ಎರಡನೇದು ಇಫ್ ಎಲ್ಸ್ ಸ್ಟೇಟ್ಮೆಂಟು. ದಿಸ್ ಸ್ಟೇಟ್ಮೆಂಟ್ ಅಲೋಸ್ ಅಸ್ ಟು ರೈಟ್ 2 ಆಲ್ಟರ್ನೇಟಿವ್ ಪಾತ್ಸ್. ಸೊ ಇಫ್ ಸ್ಟೇಟ್ಮೆಂಟಿಗೂ ಇಫ್ ಎಲ್ಸ್ ಸ್ಟೇಟ್ಮೆಂಟಿಗೂ ಏನು ವ್ಯತ್ಯಾಸ ಅಂದರೆ, ಇಫ್ ಸ್ಟೇಟ್ಮೆಂಟಲ್ಲಿ ನಾವು ಸಿಂಟ್ಯಾಕ್ಸನ್ನು ಗಮನಿಸಿದ್ರೆ ಇಫ್ ಕಂಡೀಷನ್ ಚೆಕ್ ಮಾಡಿದ್ಮೇಲೆ ಒಂದು ಸ್ಟೇಟ್ಮೆಂಟ್ ಮಾತ್ರ ಪ್ರಿಂಟ್ ಮಾಡೋಕ್ಕೆ ನಮಗೆ ಅವಕಾಶ ಇತ್ತು. ಬಟ್ ಇಫ್ ಎಲ್ಸ್ ಸ್ಟೇಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ನಮಗೆ ಕಂಡೀಷನ್ ಟ್ರೂ ಆದರೆ ಒಂದು ರೀತಿ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ, ಕಂಡೀಷನ್ ಫಾಲ್ಸ್ ಆದರೆ ಒಂದು ರೀತಿ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ ಸಿಂಟ್ಯಾಕ್ಸನ್ನು ಕೊಟ್ಟಿದ್ದಾರೆ. ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ 1 ಎಸ್ ಅಂತ ಇದೆ ಅಲ್ವಾ, ಎಲ್ಸ್ ಸ್ಟೇಟ್ಮೆಂಟ್ ಅಂತ ಇದೆ. ನಾವು ಅದನ್ನು ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಅಂತ ಕೂಡ ಬೇಕಾದರೆ ತೊಗೋಬೋದು. ಎಕ್ಸಾಂಪಲ್ ಏಜ್ ಕೊಟ್ಟಿದ್ದಾರೆ, ಸೇಮ್ ಏಜು. ನಾವು ಲಾಸ್ಟ್ ಸ್ಲೈಡಲ್ಲಿ ನೋಡಿದರೆ ಸೇಮ್ ಪ್ರೋಗ್ರಾಮಲ್ಲಿ ಎಲಿಜಿಬಲ್ ಟು ವೋಟ್ ಅನ್ನೋ ಸ್ಟೇಟ್ಮೆಂಟ್ ಮಾತ್ರ ಇತ್ತು, ಪ್ರಿಂಟ್ ಸ್ಟೇಟ್ಮೆಂಟು. ಬಟ್ ನಾಟ್ ಎಲಿಜಿಬಲ್ ಟು ವೋಟ್ ಅನ್ನೋ ಸ್ಟೇಟ್ಮೆಂಟ್ ಇರಲಿಲ್ಲ. ಸೊ ಇಲ್ಲಿ ಕಂಡೀಷನ್ ಟ್ರೂ ಆದರೆ ಒಂದು ರೀತಿ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ, ಕಂಡೀಷನ್ ಫಾಲ್ಸ್ ಆದರೆ ಮತ್ತೊಂದು ರೀತಿ ಸ್ಟೇಟ್ಮೆಂಟು ಪ್ರಿಂಟ್ ಆಗುತ್ತೆ. ದಟ್ ಈಸ್ ವಿ ಕಾಲ್ಡ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಸೊ ಥರ್ಡ್ ಸ್ಟೇಟ್ಮೆಂಟ್ ಬಂದು ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸಲ್ಲಿ ಎಲಿಫ್ ಸ್ಟೇಟ್ಮೆಂಟ್. ಇದನ್ನು ನಾವು ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಅಂತ ಕೂಡ ಕರಿತೀವಿ. ಅದೇ ರೀತಿ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅಂತ ಕೂಡ ಕರಿತೀವಿ. ಶಾರ್ಟಾಗಿ ಕರೆಯೋದಾದರೆ ಎಲಿಫ್ ಅಂತ ಕರಿತೀವಿ. ಅದರದ್ದು ಫುಲ್ ಫಾರ್ಮ್ ಬಂದು ಎಲ್ಸ್ ಇಫ್ ಆಗಿರುತ್ತೆ. ಇಟ್ ಈಸ್ ಆಲ್ಸೋ ನೋನ್ ಆಸ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅಂತ ಕರಿತಾ ಇದ್ವಿ. ಸೊ ಇಫ್ ಕಂಡೀಷನಲ್ಲಿ ನಂಬರ್ ಆಫ್ ಕಂಡೀಷನ್ಸ್ ಕೂಡ ಜಾಸ್ತಿ ಇರುತ್ತೆ, ನಂಬರ್ ಆಫ್ ಸ್ಟೇಟ್ಮೆಂಟ್ಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಈ ರೀತಿಯಾಗಿ ವರ್ಕ್ ಆಗುವಂಥ ಸ್ಟೇಟ್ಮೆಂಟನ್ನು ಎಲಿಫ್ ಸ್ಟೇಟ್ಮೆಂಟ್ ಅಂತ ಕರಿತಾ ಇದ್ವಿ. ನೀವು ಸಿಂಟ್ಯಾಕ್ಸನ್ನು ಗಮನಿಸಿದ್ರೆ ಮೊದಲನೇ ಕಂಡೀಷನ್ ಇದೆ, ಇಫ್ ಕಂಡೀಷನ್ ಟ್ರೂ ಆದರೆ ಮತ್ತೊಂದು ಕಂಡೀಷನ್ನ ನಾವು ಪಾಸ್ ಮಾಡಬೇಕಾಗತ್ತೆ. ಅದೇ ರೀತಿ ಮತ್ತೊಂದು ಕಂಡೀಷನ್ನ ಪಾಸ್ ಮಾಡಬೇಕು. ಆ ಕಂಡೀಷನಲ್ಲಿ ಟ್ರೂ ಆದರೆ ಒಂದು ರೀತಿ ಸ್ಟೇಟ್ಮೆಂಟನ್ನು ಪ್ರಿಂಟ್ ಮಾಡುತ್ತೆ, ಆ ಕಂಡೀಷನ್ ಫಾಲ್ಸ್ ಆದರೆ ಮತ್ತೊಂದು ರೀತಿ ಸ್ಟೇಟ್ಮೆಂಟನ್ನು ಪ್ರಿಂಟ್ ಮಾಡುತ್ತೆ. ಸೊ ಇಲ್ಲಿ ಒಂದಕ್ಕಿಂತ ಜಾಸ್ತಿ ಕಂಡೀಷನ್ನ ಚೆಕ್ ಮಾಡಿ ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡ್ತಾ ಇದ್ದರೆ ಅದನ್ನು ನಾವು ಎಲಿಫ್ ಸ್ಟೇಟ್ಮೆಂಟ್ ಅಂತೇಳಿ ಕರಿತಾ ಇದ್ದೀವಿ.
ಸೊ ಎಲಿಫ್ ಸ್ಟೇಟ್ಮೆಂಟ್ಸಿಗೆ ಎಕ್ಸಾಂಪಲನ್ನು ನೀವು ನೋಡೋದಾದರೆ ಇಲ್ಲಿ ನಂಬರ್ ಅನ್ನೋ ಒಂದು ವೇರಿಯೇಬಲ್ನ ತೊಗೊಂಡಿದ್ದಾರೆ. ಆ ನಂಬರ್ಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಹೋಲ್ ನಂಬರ್ನ ಕೊಡಬೇಕು. ಸೊ ಕಂಡೀಷನ್ ಏನು ಮೊದಲನೇದು ಅಂದರೆ ಇಫ್ ನಂಬರ್ ಈಸ್ ಗ್ರೇಟರ್ ದ್ಯಾನ್ 0. ನೀವು ತೊಗೊಳ್ಳುವಂಥ ನಂಬರು ಗ್ರೇಟರ್ ದ್ಯಾನ್ 0 ಆಗಿದ್ರೆ ನಂಬರ್ ಈಸ್ ಪಾಸಿಟಿವ್ ಅಂತ ಪ್ರಿಂಟ್ ಆಗುತ್ತೆ. ಇಲ್ಲ ನಂಬರ್ ಈಸ್ ನಾಟ್ ಗ್ರೇಟರ್ ದ್ಯಾನ್ 0 ಆಗಿದೆ ಅಂದರೆ ಇನ್ನೊಂದು ಕಂಡೀಷನ್ನ ಚೆಕ್ ಮಾಡಬೇಕು. ಹಾಗಾದರೆ ನಂಬರ್ ಲೆಸ್ ದ್ಯಾನ್ 0 ಆಗಿದೆಯಾ ಅಂತ. ನಂಬರ್ ಲೆಸ್ ದ್ಯಾನ್ 0 ಆಗಿದೆ ಅಂತ ಅಂದರೆ ನಂಬರ್ ಈಸ್ ನೆಗೆಟಿವ್ ಅಂತ ಪ್ರಿಂಟ್ ಆಗುತ್ತೆ. ಆ ಕಂಡೀಷನ್ ಏನಾದರೂ ಫಾಲ್ಸ್ ಆದರೆ ನಂಬರ್ ಈಸ್ 0 ಅಂತ ಹೇಳಿ ಪ್ರಿಂಟ್ ಆಗುತ್ತೆ. ಎರಡೇ ಕೇಸಸ್ ಇರೋಕ್ಕೆ ಸಾಧ್ಯ. ಅಲ್ಲಿ ಒಂದು ನಾವು ತೊಗೊಳ್ಳೋಂಥ ನಂಬರ್ ಗ್ರೇಟರ್ ದ್ಯಾನ್ 0 ಆಗಿರಬೇಕು, ಇಲ್ಲ ಲೆಸ್ ದ್ಯಾನ್ 0 ಆಗಿರಬೇಕು, ಅಥವಾ 0ಗೆ ಈಕ್ವಲ್ ಆಗಿರಬೇಕು. ಯಾವ ನಂಬರ್ ತೊಗೊಂಡಿರ್ತೀವಿ ಅನ್ನೋದ್ರ ಮೇಲೆ ಸ್ಟೇಟ್ಮೆಂಟ್ ಏನಾಗುತ್ತೆ ಪ್ರಿಂಟ್ ಆಗುತ್ತೆ. ಅದನ್ನು ಡಿಸೈಡ್ ಮಾಡಲಿಕ್ಕೆ ಇಲ್ಲಿ ನಾವು ಎರಡು ಕಂಡೀಷನ್ನ ಫಾಲೋ ಮಾಡಿ ಸ್ಟೇಟ್ಮೆಂಟನ್ನು ಪ್ರಿಂಟ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಬಳಸಲಿಕ್ಕೆ ನಾವು ಎಲಿಫ್ ಸ್ಟೇಟ್ಮೆಂಟ್ಸ್ಗಳನ್ನು ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸಲ್ಲಿ ಬಳಸ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವಿ ಹ್ಯಾವ್ ಎ ಎಕ್ಸಾಂಪಲ್ ಪ್ರೋಗ್ರಾಮ್ ಟು ಪ್ರಿಂಟ್ ದ ಪಾಸಿಟಿವ್ ಡಿಫ್ರೆನ್ಸ್ ಆಫ್ ಟೂ ನಂಬರ್ಸ್. ಎರಡು ನಂಬರ್ಸ್ಗಳನ್ನು ಡಿಫ್ರೆನ್ಸ್ ಅಂದರೆ ನಾವು ಸಬ್ಸ್ಟ್ರಾಕ್ಷನ್ ಅಂತ ಏನು ಕರಿತೀವಲ್ವಾ, ಆ ಸಬ್ಸ್ಟ್ರಾಕ್ಷನ್ಗೆ ಬಂದಂಥ ಆನ್ಸರ್ ಪಾಸಿಟಿವ್ ಹೋಲ್ ನಂಬರೇ ಬರಬೇಕು ಅನ್ನೋದಕ್ಕೋಸ್ಕರ ಯಾವ ನಂಬರ್ ದೊಡ್ಡದಿರುತ್ತೋ ಆ ದೊಡ್ಡದಿಂದ ನಂಬರ್ನ ಚಿಕ್ಕ ನಂಬರ್ನ ನಾವೇನು ಮಾಡಬೇಕಾಗತ್ತೆ ಮೈನಸ್ ಮಾಡಬೇಕಾಗತ್ತೆ. ಸೊ ಎರಡು ನಂಬರ್ನ ಮೈನಸ್ ಮಾಡಬೇಕು ಅಂದರೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿದೆ, ನಮಗೆ ಎರಡು ನಂಬರ್ ಬೇಕಲ್ವಾ. ಆ ನಂಬರ್ನ ಇನ್ಪುಟ್ ಮಾಡ್ಕೊಳ್ಳೋಕ್ಕೋಸ್ಕರ ಎರಡು ವೇರಿಯೇಬಲ್ನ ತೊಗೊಂಡಿದ್ವಿ, ನಮ್1 ಮತ್ತು ನಮ್2 ಅಂತ. ಎರಡೂ ನಂಬರ್ ಹೋಲ್ ನಂಬರ್ ಆಗಿರಬೇಕು, ಪಾಸಿಟಿವ್ ಅಥವಾ ನೆಗೆಟಿವ್ ಹೋಲ್ ನಂಬರ್ ಆಗಿರಲಿ ಅನ್ನೋಕ್ಕೋಸ್ಕರ ಇಂಟ್ ಅನ್ನೋ ಡೇಟಾ ಟೈಪನ್ನು ಬಳಸಿದ್ದೀವಿ ಎರಡು ಸ್ಟೇಟ್ಮೆಂಟ್ಸಲ್ಲಿ. ಅಂತರ ಇನ್ಪುಟ್ ಇಂಟರ್ ಫಸ್ಟ್ ನಂಬರ್ ಎಂಟರ್ ಸೆಕೆಂಡ್ ನಂಬರ್ ಅನ್ನೋ ಸ್ಟೇಟ್ಮೆಂಟನ್ನು ಬಳಸಿದ್ದೀವಿ. ಎರಡು ನಂಬರ್ನ ತೊಗೊಂಡಿದ್ದೀವಿ. ನಂಬರ್ ತೊಗೊಂಡ್ಮೇಲೆ ಯಾವ ನಂಬರಿಂದ ಯಾವ ನಂಬರ್ನ ಮೈನಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಕಂಡೀಷನ್ನ ಅಪ್ಲೈ ಮಾಡಿದ್ದೀವಿ. ನಮ್1 ಈಸ್ ಗ್ರೇಟರ್ ದ್ಯಾನ್ ನಮ್2 ಆಗಿದ್ರೆ ನಂಬರ್ 1 ಗ್ರೇಟರ್ ಆಗಿದೆ ನಂಬರ್ 2ಗಿಂತ ಅನ್ನೋದಾದರೆ ನಮ್1 ಮೈನಸ್ ನಮ್2 ಮಾಡಬೇಕು. ಇಲ್ಲ ಅನ್ನೋದಾದರೆ ನಮ್2 ಮೈನಸ್ ನಮ್1ನ ಮಾಡಬೇಕು. ಅವೆರಡರಿಂದ ಮೈನಸ್ ಮಾಡಿದಾಗ ಅಫ್ಕೋರ್ಸ್ ಆನ್ಸರ್ ವಿಲ್ ಬಿ ಒಬ್ಟೈನ್. ಆ ಆನ್ಸರ್ನ ನಾವು DIFF ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ಸ್ಟೋರ್ ಮಾಡಿದಂಥ ಆನ್ಸರ್ನ ಡಿಸ್ಪ್ಲೇ ಮಾಡಲಿಕ್ಕೆ ಪ್ರಿಂಟ್ ಸ್ಟೇಟ್ಮೆಂಟ್ನ ತೊಗೊಂಡಿದ್ವಿ. ಪ್ರಿಂಟ್ ಸ್ಟೇಟ್ಮೆಂಟ್ ಈಸ್ ಮೀನ್ ಫಾರ್ ಔಟ್ಪುಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಯಾವ ರೀತಿ ಪ್ರಿಂಟ್ ಆಗುತ್ತೆ ಅನ್ನೋದಾದರೆ ದ ಡಿಫ್ರೆನ್ಸ್ ಆಫ್ ನಮ್1 ಆ್ಯಂಡ್ ನಮ್2 ಈಸ್ ಡಿಫ್ ಅಂತ ಅಂದರೆ ಎರಡು ನಂಬರ್ ಏನು ತೊಗೊಂಡಿರ್ತೀವಿ ಅದನ್ನು ಡಿಫ್ರೆನ್ಸ್ ಮಾಡಿದಾಗ ಇಷ್ಟು ಆನ್ಸರ್ ಬರ್ತಾ ಇದೆ ಅಂತೇಳಿ ಡಿಸ್ಪ್ಲೇನ ಮಾಡ್ತೀವಿ. ಸೊ ಈ ರೀತಿಯಾಗಿ ಇಫ್ ಅಥವಾ ಎಲಿಫ್ ಅಥವಾ ಇಫ್ ಎಲ್ಸ್ ಸ್ಟೇಟ್ಮೆಂಟ್ಸ್ಗಳನ್ನು ನಾವು ಬಳಸ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಕೈಂಡ್ ಆಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಬಂದು ಲೂಪಿಂಗ್ ಸ್ಟೇಟ್ಮೆಂಟ್ಸ್. ಎಕ್ಸಿಕ್ಯೂಟ್ ಅ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ಲಿ ವಿತ್ ಅ ಪರ್ಟಿಕ್ಯುಲರ್ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್. ಒಂದು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋವರೆಗೂ ಒಂದೇ ಸ್ಟೇಟ್ಮೆಂಟ್ನ ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದರೆ ಅದನ್ನು ನಾವು ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ವಿ ಹ್ಯಾವ್ ಟೂ ಕೈಂಡ್ಸ್ ಆಫ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್. ಒನ್ ಈಸ್ ವೈಲ್ ಲೂಪ್, ಸೆಕೆಂಡ್ ಒನ್ ಈಸ್ ಫಾರ್ ಲೂಪ್. ಎರಡು ರೀತಿ ಸ್ಟೇಟ್ಮೆಂಟ್ಸ್ ಇದೆ, ಒಂದು ವೈಲ್ ಲೂಪ್ ಮತ್ತು ಫಾರ್ ಲೂಪ್ ಅಂತೇಳಿ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದು ಬಂದು ವೈಲ್ ಲೂಪ್ ಸ್ಟೇಟ್ಮೆಂಟ್ಸ್. ವಿತ್ ದ ವೈಲ್ ಲೂಪ್ ಸ್ಟೇಟ್ಮೆಂಟ್ಸ್ ವಿ ಕ್ಯಾನ್ ಎಕ್ಸಿಕ್ಯೂಟ್ ಎ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಆಸ್ ಲಾಂಗ್ ಆಸ್ ಅ ಕಂಡೀಷನ್ ಈಸ್ ಟ್ರೂ. ಕಂಡೀಷನ್ ಟ್ರೂ ಆಗೋವರೆಗೂ ಒಂದೇ ಸ್ಟೇಟ್ಮೆಂಟನ್ನು ನಾವು ಎಗೇನ್ ಆ್ಯಂಡ್ ಎಗೇನ್ ವಿಸಿಟ್ ಮಾಡ್ತಾ ಆ ಕಂಡೀಷನ್ನ ಚೆಕ್ ಮಾಡ್ತಾ ಇದ್ದರೆ ಅಥವಾ ಅದೇ ಕಂಡೀಷನ್ನ ಲೂಪಿಂಗ್ ಮಾಡ್ತಾ ಇದ್ದರೆ ನಾವು ಅದನ್ನು ವೈಲ್ ಲೂಪ್ ಅಂತ ಕರಿತಾ ಇದ್ವಿ. ಅದಕ್ಕೆ ಸಿಂಟ್ಯಾಕ್ಸ್ ಬಂದು ವೈಲ್ ಅನ್ನೋ ಕೀವರ್ಡ್ನ ಬಳಸ್ತಾ ಇದ್ವಿ. ವೈಲ್ ಅನ್ನೋದನ್ನು ಬರೆದು ಅದ್ರ ಮುಂದೆ ಟೆಸ್ಟ್ ಕಂಡೀಷನ್ನ ಬರೆದು ಟರ್ಮಿನೇಟ್ ಮಾಡಲಿಕ್ಕೆ ಕೋಲನನ್ನು ಬಳಸ್ತಾ ಇದ್ವಿ. ಅದ ನಂತರ ಬಾಡಿ ಆಫ್ ವೈಲನ್ನು ಬಳಸ್ತಾ ಇದ್ವಿ. ಸೊ ಪಕ್ಕದಲ್ಲಿ ನೀವು ಫ್ಲೋ ಚಾರ್ಟನ್ನು ಗಮನಿಸ್ತಾ ಇದ್ದರೆ ಫಸ್ಟ್ ಏನು ಮಾಡ್ತಾ ಇದ್ವಿ, ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ. ಸ್ಟೇಟ್ಮೆಂಟ್ಸ್ಗಳನ್ನು ಇನಿಷಿಯಲೈಸ್ ಮಾಡ್ತಾ ಇದ್ವಿ. ಅಂದರೆ ಬಿಗಿನಿಂಗಲ್ಲಿ ವ್ಯಾಲ್ಯೂಸನ್ನು ಇನಿಷಿಯಲೈಸ್ ಮಾಡೋದಿದ್ರೆ ಅಥವಾ ವ್ಯಾಲ್ಯೂನ ಅಸೈನ್ ಮಾಡಿದ್ರೆ ಮಾಡ್ತಾ ಇದ್ವಿ. ತದನಂತರವಾಗಿ ಟೆಸ್ಟ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ ನಾವು ಎಕ್ಸ್ಪ್ರೆಷನ್ನ ಟೆಸ್ಟ್ ಮಾಡೋದು ಏನಿರುತ್ತೆ, ಆ ಕಂಡೀಷನ್ ಟ್ರೂ ಆಗ್ತಾ ಇದೆಯಾ ಫಾಲ್ಸ್ ಆಗ್ತಿದೆಯಾ ಚೆಕ್ ಮಾಡ್ತೀವಿ. ಕಂಡೀಷನ್ ಫಾಲ್ಸ್ ಆಗ್ತಾ ಇದ್ದರೆ ಮತ್ತೆ ಸೇಮ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಟ್ರೂ ಆಗ್ತಾ ಇದೆ ಅಂದಾಗ ಕಂಡೀಷನ್ನ ಎಕ್ಸಿಕ್ಯೂಟ್ ಮಾಡಿ ಸ್ಟಾಪನ್ನು ಮಾಡ್ತಾ ಇದ್ವಿ. ಸೊ ಈ ರೀತಿಯಾಗಿ ವರ್ಕ್ ಆಗ್ತಾ ಇರುವಂಥ ಸ್ಟೇಟ್ಮೆಂಟನ್ನು ನಾವು ವೈಲ್ ಲೂಪ್ ಸ್ಟೇಟ್ಮೆಂಟ್ ಅಂತೇಳಿ ಕರಿತಾ ಇದ್ದೀವಿ. ಸೊ ವೈಲ್ ಲೂಪ್ ಸ್ಟೇಟ್ಮೆಂಟ್ಗೆ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಇಲ್ಲಿ. ಪ್ರೋಗ್ರಾಮ್ ಟು ಪ್ರಿಂಟ್ ಫಸ್ಟ್ 5 ನಂಬರ್ಸ್ ಯೂಸಿಂಗ್ ವೈಲ್ ಲೂಪ್. ನಮ್ಮ ಮ್ಯಾಥಮೆಟಿಕ್ಸಲ್ಲಿ ಮೊದಲನೇ 5 ನಂಬರ್ ಯಾವುದು, 1ಇಂದ ಸ್ಟಾರ್ಟ್ ಮಾಡೋದಾದರೆ 1 2 3 4 5 ಅಲ್ವಾ, ಮೊದಲನೇ 5 ನಂಬರ್ಸ್. ಅದನ್ನು ಪ್ರಿಂಟ್ ಮಾಡಲಿಕ್ಕೆ ಒಂದು ಸಿಂಪಲ್ ಪ್ರೋಗ್ರಾಮನ್ನು ವೈಲ್ ಲೂಪ್ ಬಳಸಿ ಬರೆಯೋದಾದರೆ ಕೌಂಟ್ ಈಸ್ ಈಕ್ವಲ್ಸ್ ಟು 1. ನೀವು ಕೌಂಟಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, 1ಇಂದ ಸ್ಟಾರ್ಟ್ ಮಾಡಿ ಆ 1 ಅನ್ನೋ ವ್ಯಾಲ್ಯೂನ ಕೌಂಟ್ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಮಾಡಿದ್ದಾರೆ. ವೈಲ್ ಕೌಂಟ್ ಈಸ್ ಲೆಸ್ ದ್ಯಾನ್ ಈಸ್ ಈಕ್ವಲ್ ಟು 5 ಅಂತ ಅಂದರೆ ಲೂಪಿಂಗ್ ಸ್ಟೇಟ್ಮೆಂಟ್ ಆಗಿರುತ್ತೆ. ನೀವೇನು ತೊಗೊಳ್ತಾ ಇದ್ದೀರ ವ್ಯಾಲ್ಯೂ 1 ಬೈ 1 ಇನ್ಕ್ರೀಸ್ ಮಾಡ್ತೀರಲ್ವಾ, ಇನ್ಕ್ರೀಸ್ ಮಾಡಿದಾಗ ಆ ನಂಬರು ಎಲ್ಲಿವರೆಗೂ ಲೂಪ್ ಆಗಬೇಕು, ನೀವು ತೊಗೊಳ್ಳುವಂಥ ನಂಬರು 5 ಅನ್ನೋ ಬರೋವರೆಗೂ ಕೂಡ ಸೇಮ್ ಸೆಟ್ ಆಫ್ ಸ್ಟೇಟ್ಮೆಂಟನ್ನು ಕಂಟಿನ್ಯೂಷನ್ ಆಗಿ ಲೂಪ್ ಮಾಡಬೇಕು. ಪ್ರತಿಯೊಂದು ಲೂಪ್ ಮಾಡಿದ್ದನ್ನು ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾ ಹೋಗಬೇಕು. ಪ್ರತಿ ವ್ಯಾಲ್ಯೂ ಇನ್ಕ್ರೀಸ್ ಆಗುವಾಗ 1 ಬೈ 1 ವ್ಯಾಲ್ಯೂ ಮಾತ್ರ ಇನ್ಕ್ರೀಸ್ ಆಗುತ್ತೆ. ಅಂದರೆ ಕೌಂಟ್ ಈಸ್ ಈಕ್ವಲ್ ಟು 1 ಇತ್ತಲ್ವಾ, ನೆಕ್ಸ್ಟು 1 + 1 ಮಾಡಿದಾಗ ಎಷ್ಟಾಯಿತು, 2 ಆಯಿತು. 2 ಈಸ್ ಲೆಸ್ ದ್ಯಾನ್ ಈಸ್ ಈಕ್ವಲ್ ಟು 5. 2 ಅನ್ನೋ ವ್ಯಾಲ್ಯೂ ಲೆಸ್ ದ್ಯಾನ್ ಈಸ್ ಈಕ್ವಲ್ ಟು 5 ಇದೆ ಅಲ್ವಾ. ನೆಕ್ಸ್ಟ್ ಮತ್ತೆ ಕಂಡೀಷನ್ನ ಸೇಮ್ ಸೆಟ್ ಆಫ್ ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ 3 ಆಗುತ್ತೆ, 4 ಆಗುತ್ತೆ, ಅದೇ ರೀತಿ 5 ಆಗುತ್ತೆ. ಯಾವಾಗ 5ಗೆ ಈಕ್ವಲ್ ಆಗುತ್ತೆ ಆವಾಗ ಕಂಟಿನ್ಯೂ ಸ್ಟೇಟ್ಮೆಂಟ್ ಏನಾಗುತ್ತೆ, ಲೂಪಿಂಗ್ ಆಗೋದು ಸ್ಟಾಪ್ ಆಗಿ ವ್ಯಾಲ್ಯೂಸನ್ನು ಪ್ರಿಂಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ವರ್ಕ್ ಮಾಡಲಿಕ್ಕೆ ನಾವು ಲೂಪಿಂಗ್ ಸ್ಟೇಟ್ಮೆಂಟ್ಸಲ್ಲಿ ವೈಲ್ ಲೂಪನ್ನು ತೊಗೊಳ್ತಾ ಇದ್ದೀವಿ.
ಸೊ ನೆಕ್ಸ್ಟ್ ವಿ ಹ್ಯಾವ್ ಎ ಎಕ್ಸಾಂಪಲ್ ಪ್ರೋಗ್ರಾಮ್ ಫಾರ್ ವೈಲ್ ಲೂಪ್. ಒಂದು ನಮ್ಮನ್ನು ವೇರಿಯೇಬಲ್ನ ತೊಗೊಂಡಿದ್ದೀವಿ, ಅದಕ್ಕೆ ಪಾಸಿಟಿವ್ ಅಥವಾ ನೆಗೆಟಿವ್ ಹೋಲ್ ನಂಬರ್ನ ಪ್ರೊವೈಡ್ ಮಾಡ್ತಾ ಇದ್ವಿ. ಒಂದು ನಂಬರ್ ಏನು ತೊಗೊಳ್ತೀವಿ, ಫಾರ್ ಎಕ್ಸಾಂಪಲ್ 3 ಅಂತ ತೊಗೊಳ್ಳೋಣ. ಪ್ರಿಂಟ್ 1, ಎಂಡ್ ಇಸ್ ಈಕ್ವಲ್ಸ್ ಟು ಅಂತ ತೊಗೊಂಡಿದ್ವಿ. ಎಂಡ್ ಇಸ್ ಈಕ್ವಲ್ಸ್ ಟು ಸ್ಟ್ರಿಂಗನ್ನು ಏನು ರೆಪ್ರೆಸೆಂಟ್ ಮಾಡಿದ್ದೀವಿ, ಡಬಲ್ ಇನ್ವೆಂಟೆಡ್ ಕಮ ಸ್ಪೇಸ್ ಡಬಲ್ ಇನ್ವೆಂಟೆಡ್ ಕಮ. ಅದನ್ನು ಯಾಕೆ ಬಳಸಿದ್ದೀವಿ ಅಂದರೆ ಒಂದು ನಂಬರಿಂದ ಮತ್ತೊಂದು ನಂಬರ್ಗೆ ಸ್ಪೇಸನ್ನು ಪ್ರೊವೈಡ್ ಮಾಡಲಿಕ್ಕೆ ನಾವು ಅದನ್ನು ಬಳಸಿದ್ದೀವಿ. ಫ್ಯಾಕ್ಟರ್ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದೀವಿ. ನಾವು ಯಾವುದರಿಂದ ಡಿವೈಡ್ ಮಾಡಬೇಕಾಗುತ್ತೆ ವ್ಯಾಲ್ಯೂನ, 2 ಇಂದ ಡಿವೈಡ್ ಮಾಡಬೇಕಾಗತ್ತೆ. ವೈಲ್ ಫ್ಯಾಕ್ಟರ್ ಲೆಸ್ ದ್ಯಾನ್ ಇಸ್ ಈಕ್ವಲ್ ಟು ನಮ್ ಬೈ 2. ನಾವು ಏನು ವ್ಯಾಲ್ಯೂನ ತೊಗೊಳ್ತೀವೋ ಅದನ್ನು ಡಿವೈಡೆಡ್ ಬೈ 2 ಮಾಡಿದಾಗ ಕೋಷಂಟ್ ಅಥವಾ ರಿಮೈಂಡರ್ ಏನು ಬರುತ್ತೆ, 0 ಬರಬೇಕು. ಸೊ ಆ ರೀತಿ ಬರೋವರೆಗೂ ನಾವು ವ್ಯಾಲ್ಯೂನ ನಾವೇನು ಮಾಡಬೇಕಾಗತ್ತೆ, ಫ್ಯಾಕ್ಟ್ರೈಸೇಷನ್ ಮಾಡಬೇಕಾಗತ್ತೆ. ಸೊ ಅದನ್ನು ಮಾಡಬೇಕು ಅಂತಂದರೆ ಸೆಟ್ ಆಫ್ ವ್ಯಾಲ್ಯೂ ಸ್ಯಾಟಿಸ್ಫೈ ಆಗೋವರೆಗೂ ಒಂದೇ ಸ್ಟೇಟ್ಮೆಂಟನ್ನು ಲೂಪಿಂಗ್ ಮಾಡಬೇಕಾಗತ್ತೆ. ಹಾಗಾಗಿ ಅಲ್ಲಿ ನಾವು ವೈಲ್ ಲೂಪನ್ನು ತೊಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಬಂದು ಸೆಕೆಂಡ್ ಟೈಪ್ ಆಫ್ ಲೂಪಿಂಗ್ ಸ್ಟೇಟ್ಮೆಂಟ್ ಈಸ್ ಫಾರ್ ಲೂಪ್. ದಿಸ್ ಫಾರ್ ಲೂಪ್ ಈಸ್ ಸ್ಟೇಟ್ಮೆಂಟ್ ಈಸ್ ಯೂಸ್ ಟು ಇಟಿರೇಟ್ ಓವರ್ ಎ ರೇಂಜ್ ಆಫ್ ವ್ಯಾಲ್ಯೂಸ್ ಆರ್ ಎ ಸೀಕ್ವೆನ್ಸ್. ಒಂದೇ ಸೆಟ್ ಆಫ್ ಸ್ಟೇಟ್ಮೆಂಟನ್ನು ಎಗೇನ್ ಆ್ಯಂಡ್ ಎಗೇನ್ ವಿಸಿಟ್ ಮಾಡಲಿಕ್ಕೆ ಅಥವಾ ಒಂದೇ ಸ್ಟೇಟ್ಮೆಂಟನ್ನು ಪದೇ ಇನಿಷಿಯಲೈಸ್ ಮಾಡಿರುವಂಥ ವ್ಯಾಲ್ಯೂನ ಕಂಡೀಷನ್ ಸ್ಯಾಟಿಸ್ಫೈ ಆಗೋವರೆಗೂ ವಿಸಿಟ್ ಮಾಡುವಂತಹ ಒಂದು ಲೂಪಿಂಗ್ ಸ್ಟೇಟ್ಮೆಂಟನ್ನು ಫಾರ್ ಲೂಪ್ ಅಂತ ಕರಿತಾ ಇದ್ವಿ. ಅದಕ್ಕೆ ಸಿಂಟ್ಯಾಕ್ಸ್ ಬಂದು ಫಾರ್ ಕಂಟ್ರೋಲ್ ವೇರಿಯಬಲ್ ಇನ್ ಸೀಕ್ವೆನ್ಸ್ ಐಟಮ್ ಇನ್ ರೇಂಜ್ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಅದಕ್ಕೆ ಸಂಬಂಧಪಟ್ಟಂತಹ ಸ್ಟೇಟ್ಮೆಂಟ್ಸನ್ನು ನಾವು ಬರಿತಾ ಹೋಗ್ತೀವಿ. ಎಕ್ಸಾಂಪಲ್ ಕೊಟ್ಟಿದ್ದಾರೆ ಫಾರ್ ಲೆಟರ್ ಇನ್ ಪೈಥಾನ್. ಫಾರ್ ಲೂಪಲ್ಲಿ ಲೆಟರ್ ಅನ್ನೋ ಒಂದು ವೇರಿಯೇಬಲಲ್ಲಿ ಪೈಥಾನ್ ಅನ್ನೋ ಡೇಟಾನ ಕಂಟೈನ್ ಮಾಡಿದ್ವಿ. ಪೈಥಾನ್ ಅನ್ನೋದನ್ನು ಡಿಸ್ಪ್ಲೇ ಮಾಡಬೇಕು. ಒಂದೇ ಸ್ಟ್ರಿಂಗ್ ಒಂದೊಂದೇ ಕ್ಯಾರೆಕ್ಟರ್ನ ಡಿಸ್ಪ್ಲೇ ಮಾಡಲಿಕ್ಕೋಸ್ಕರ ಎಗೇನ್ ಆ್ಯಂಡ್ ಎಗೇನ್ ಪೈಥಾನಲ್ಲಿ ಇರುವಂಥ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಟೈಮ್ಸ್ PYTHON ಎಷ್ಟು ಕ್ಯಾರೆಕ್ಟರ್ಸ್ ಇದೆಯೋ 6 ಕ್ಯಾರೆಕ್ಟರ್ಸ್ ಇದೆ ಅಲ್ವಾ, 6 ಟೈಮ್ಸ್ ಏನಾಗುತ್ತೆ ಆ ಫಾರ್ ಲೂಪನ್ನು ಅದು ವಿಸಿಟ್ ಆಗುತ್ತೆ. ಸೊ ಒಂದು ಸತಿ Pಯನ್ನು ಪ್ರಿಂಟ್ ಮಾಡುತ್ತೆ, ಮತ್ತೊಂದು ಸರಿ Y, ಮತ್ತೊಂದು ಸರಿ THON, ಈ ರೀತಿಯಾಗಿ 6 ಸತಿ ಒಂದೇ ಲೂಪಿಂಗ್ ಸ್ಟೇಟ್ಮೆಂಟನ್ನು ಅದು ಎಕ್ಸಿಕ್ಯೂಟ್ ಮಾಡುತ್ತೆ. ಈ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆ ಫಾರ್ ಲೂಪ್ ಸ್ಟೇಟ್ಮೆಂಟನ್ನು ಬಳಸ್ತಾ ಇದ್ದೀವಿ. ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ ಕೂಡ ಕೊಟ್ಟಿದ್ದಾರೆ ಫಾರ್ ಲೂಪಿಗೆ. ಕೌಂಟ್ ಇಸ್ ಈಕ್ವಲ್ ಟು 10, 20, 30, 40, 50 ಅಂತ ಹೇಳಿ ಒಂದು ಲಿಸ್ಟನ್ನು ಕಂಟೈನ್ ಮಾಡಿದ್ದಾರೆ. ಆ ಲಿಸ್ಟಿಗೆ ಕೌಂಟ್ ಅಂತ ನೇಮ್ ಕೂಡ ಕೊಟ್ಟಿದ್ದಾರೆ. ಫಾರ್ ನಮ್ ಇನ್ ಕೌಂಟ್, ನೀವು ಡಿಸ್ಪ್ಲೇ ಮಾಡುವಾಗ ಆ ಲಿಸ್ಟಲ್ಲಿರುವಂತಹ ನಂಬರ್ಸ್ಗಳನ್ನು ಡಿಸ್ಪ್ಲೇ ಮಾಡುವಾಗ 1 by 1 ನೀವು ಪ್ರತಿಯೊಂದು ನಂಬರ್ನು ನೀವು ಕೌಂಟ್ ಮಾಡ್ತಾ ಹೋಗಬೇಕು, ಡಿಸ್ಪ್ಲೇ ಮಾಡ್ತಾ ಹೋಗಬೇಕು. ಸೊ ಒಂದು ಸತಿ ಆ ವಿಸಿಟ್ ಮಾಡಿದಾಗ ನಮ್ಮನ್ನು ವೇರಿಯೇಬಲ್ಗೆ ಒಂದು ಸತಿ ನಮ್ಮಿನ ವ್ಯಾಲ್ಯೂ 10 ಆಗುತ್ತೆ, ಮತ್ತೊಂದು ಸರಿ ವಿಸಿಟ್ ಮಾಡಿದಾಗ ನಮ್ಮಿನ ವ್ಯಾಲ್ಯೂ 20 ಆಗುತ್ತೆ, ನೆಕ್ಸ್ಟ್ 30, ನೆಕ್ಸ್ಟ್ 40, ನೆಕ್ಸ್ಟ್ 50. ಇದೇ ಥರ 5 ಸತಿ ಒಂದೇ ಸೆಟ್ ಆಫ್ ಸ್ಟೇಟ್ಮೆಂಟನ್ನು ಅಥವಾ ಒಂದೇ ಸೆಟ್ ಆಫ್ ಲಿಸ್ಟನ್ನು ಅದು ವಿಸಿಟ್ ಮಾಡಲಿಕ್ಕೆ ನಾವು ಫಾರ್ ಲೂಪನ್ನು ತೊಗೊಂಡು ಬಳಸಿ ಪ್ರೋಗ್ರಾಮನ್ನು ಬರೆದಿದ್ದೀವಿ. ಸೊ ಇದನ್ನು ನಾವೇನಂತ ಕರಿತಾ ಇದ್ವಿ, ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕರೆದ್ವಿ. ಸೊ ನೆಕ್ಸ್ಟ್ ಕೈಂಡ್ ಆಫ್ ಕಾನ್ಸೆಪ್ಟ್ ವಿ ಕಾಲ್ಡ್ ಆಸ್ ಬ್ರೇಕ್ ಆ್ಯಂಡ್ ಕಂಟಿನ್ಯೂ ಸ್ಟೇಟ್ಮೆಂಟ್ಸ್. ಪ್ರೋಗ್ರಾಮಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಬ್ರೇಕ್ ಮತ್ತು ಕಂಟಿನ್ಯೂ ಅನ್ನೋ ಪದಗಳನ್ನು ಬಳಸಿ ನಾವು ಆ ಸ್ಟೇಟ್ಮೆಂಟನ್ನು ಬ್ರೇಕ್ ಮಾಡಬೇಕಾ ಅಂದರೆ ಸ್ಟಾಪ್ ಮಾಡಬೇಕಾ, ಅಥವಾ ಆ ಒಂದು ಪ್ರೋಗ್ರಾಮನ್ನು ಜಂಪ್ ಮಾಡಬೇಕಾ, ಆ ಸ್ಟೇಟ್ಮೆಂಟನ್ನು ಬಳಸದೆ ನೆಕ್ಸ್ಟ್ ಸ್ಟೇಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕಾ ಅಂತೇಳಿ ತಿಳಿಸೋದಕ್ಕೋಸ್ಕರ ನಾವು ಬ್ರೇಕ್ ಆ್ಯಂಡ್ ಕಂಟಿನ್ಯೂ ಸ್ಟೇಟ್ಮೆಂಟ್ಗಳನ್ನು ಬಳಸ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಫಸ್ಟ್ ಪಾಯಿಂಟ್ ನೋಡಿ, ಲೂಪಿಂಗ್ ಕನ್ಸ್ಟ್ರಕ್ಟ್ಸ್ ಅಲೋ ಪ್ರೋಗ್ರಾಮ್ಸ್ ಟು ರಿಪೀಟ್ ಟಾಸ್ಕ್ ಎಫಿಷಿಯೆಂಟ್ಲಿ. ಕೆಲವೊಂದು ಸತಿ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಏನು ಮಾಡುತ್ತೆ, ಎಫಿಷಿಯೆಂಟಾಗಿ ವರ್ಕ್ ಮಾಡಲಿಕ್ಕೆ ಒಂದೇ ಸ್ಟೇಟ್ಮೆಂಟನ್ನು ಪದೇ ವಿಸಿಟ್ ಮಾಡುತ್ತೆ. ಇನ್ ಸರ್ಟೆನ್ ಸಿಚುವೇಶನ್ ವೆನ್ ಸಮ್ ಪರ್ಟಿಕ್ಯುಲರ್ ಕಂಡೀಷನ್ ಅಕರ್ಸ್ ವಿ ಮೇ ವಾಂಟ್ ಟು ಎಕ್ಸಿಟ್ ಫ್ರಮ್ ಲೂಪ್ ಆರ್ ಸ್ಕಿಪ್ ಸಮ್ ಸ್ಟೇಟ್ಮೆಂಟ್ಸ್. ಅದರ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಪದೇ ವಿಸಿಟ್ ಮಾಡ್ತಿರುವಂಥ ಸ್ಟೇಟ್ಮೆಂಟನ್ನು ಕೆಲವೊಂದು ಸತಿ ನಾವು ಸ್ಟಾಪ್ ಕೂಡ ಮಾಡಬೇಕಾಗತ್ತೆ, ಅಥವಾ ಅದನ್ನು ಜಂಪ್ ಮಾಡಿ ನೆಕ್ಸ್ಟ್ ಸ್ಟೇಟ್ಮೆಂಟಿಗೂ ಕೂಡ ಮೂವ್ ಆನ್ ಆಗಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ನಾವು ಬ್ರೇಕ್ ಮತ್ತು ಕಂಟಿನ್ಯೂ ಸ್ಟೇಟ್ಮೆಂಟ್ಗಳನ್ನು ಬಳಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. So next we are discussing about the concept of break statement. Break statement alters the normal flow of execution. ನಾರ್ಮಲ್ ಫ್ಲೋ ಏನಾಗ್ತಾ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ ಪ್ರೋಗ್ರಾಮಲ್ಲಿ ಎಕ್ಸಿಕ್ಯೂಷನ್ ಆಗುವಂತಹ ಸಂದರ್ಭದಲ್ಲಿ ಲೂಪಿಂಗ್ ಸ್ಟೇಟ್ಮೆಂಟನ್ನು ಒಂದು ಸರ್ಟೈನ್ ಪೀರಿಯಡಲ್ಲಿ ಅಥವಾ ಒಂದು ಸರ್ಟನ್ ಟೈಮಲ್ಲಿ ನಾವು ಅದನ್ನು ಸ್ಟಾಪ್ ಮಾಡಿ ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ಗಳನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ನಾವು ಬಳಸ್ತಾ ಇರುವಂತಹ ಒಂದು ವರ್ಡ್ ಬಂದು ಬ್ರೇಕ್ ಅಂತ ಹೇಳಿ. ಎಕ್ಸಾಂಪಲ್, ನಮ್ ಇಸ್ ಈಕ್ವಲ್ಸ್ ಟು 0. ನಮ್ಮನ್ನು ಒಂದು ವೇರಿಯೇಬಲ್ಗೆ 0 ಇನಿಷಿಯಲಿ ನಾವು ಏನು ನಮಗೆ ವ್ಯಾಲ್ಯೂ ಅಸೈನ್ ಮಾಡಿಲ್ಲ ಅಂದಾಗ ವ್ಯಾಲ್ಯೂ ಏನಿರುತ್ತೆ 0 ಇರುತ್ತೆ. ಫಾರ್ ಲೂಪ್ ತೊಗೊಂಡಿದ್ದೀವಿ ಫಾರ್ ನಮ್ ಇನ್ ರೇಂಜ್ ಆಫ್ 10. ನೀವು ನಮ್ಮನ್ನು ಎಲ್ಲಿವರೆಗೂ ತೊಗೋಬೋದು, ಎಷ್ಟು ಸತಿ ಲೂಪಿಂಗ್ ಮಾಡ್ಬೋದು ಅಂದರೆ 10ವರೆಗೂ ಲೂಪಿಂಗ್ ಮಾಡ್ಬೋದು. ನಮ್ ಇಸ್ ಈಕ್ವಲ್ ಟು ನಮ್ ಪ್ಲಸ್ 1. ಪ್ರತಿ ಸರಿ ಲೂಪಿಂಗ್ ಆದಾಗ ನಮ್ಮಿನ ವ್ಯಾಲ್ಯೂ 1 by 1 ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಫ್ ನಮ್ ಇಸ್ ಈಕ್ವಲ್ಸ್ ಟು 8. ನಾವು ತಗೊಳ್ಳುವಂಥ ಪಾಸಿಬಿಲಿಟೀಸ್ 10ವರೆಗೂ ತೊಗೋಬೋದು, ಆದರೆ ಎಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಯಾವಾಗ ನಮಗೆ ವ್ಯಾಲ್ಯೂ 8 ಬರುತ್ತೋ ಅಲ್ಲಿಗೆ ಸ್ಟಾಪ್ ಮಾಡಿ ಲೂಪಿಂಗಿಂದ ಎಕ್ಸಿಟ್ ಆಗಬೇಕು ಅನ್ನೋದಕ್ಕೋಸ್ಕರ ನಾವೇನು ಬಳಸಿದ್ದೀವಿ, ನೆಕ್ಸ್ಟು ಬ್ರೇಕ್ ಅನ್ನೋ ಸ್ಟೇಟ್ಮೆಂಟನ್ನು ಬಳಸಿದ್ದೀವಿ.
ಅಲ್ಲಿಂದ ಎಕ್ಸಿಟ್ ಆಗಿ ನಾವು ಪ್ರಿಂಟ್ ಸ್ಟೇಟ್ಮೆಂಟನ್ನ ಔಟ್ಪುಟ್ ಡಿಸ್ಪ್ಲೇ ಆಗಿ ಬಳಸ್ತಾ ಇದ್ದೀವಿ. ನಮ್ಮ ವ್ಯಾಲ್ಯೂ +8 ಅಂದರೆ ತಗೊಳ್ಳುವಂಥ ನಂಬರ್ ಏನಿರುತ್ತೆ ಅದು ಸ್ಟ್ರಿಂಗಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದಕ್ಕೋಸ್ಕರ STR ಅನ್ನೋದನ್ನು ತೊಗೊಂಡಿದ್ದೀವಿ. ದೆನ್ ಪ್ರಿಂಟ್ ಎನ್ಕೌಂಟರ್ಡ್ ಬ್ರೇಕ್ ಔಟ್ ಆಫ್ ಲೂಪ್. ಯಾವಾಗ ನಾವು ಬ್ರೇಕ್ ಅನ್ನೋ ವರ್ಡನ್ನು ಬಳಸ್ತೀವೋ ಲೂಪಿಂಗಿಂದ ಹೊರಗೆ ಬರ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದೀವಿ. ಸೊ ದಿಸ್ ಇಸ್ ಅ ಸಿಂಪಲ್ ಎಕ್ಸಾಂಪಲ್ ಪ್ರೋಗ್ರಾಮ್, ವೆರಿ ಮಚ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಬ್ರೇಕ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಕಾನ್ಸೆಪ್ಟ್ ಕಾಲ್ಡ್ ಕಂಟಿನ್ಯೂ ಸ್ಟೇಟ್ಮೆಂಟ್. ನೇಮಲ್ಲೇ ಇದೆಯಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಯಾವುದೋ ಒಂದು ಇಟಿರೇಷನ್ನ ಸ್ಟಾಪ್ ಮಾಡಿ ನೆಕ್ಸ್ಟ್ ಇಟಿರೇಷನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ಕಂಟಿನ್ಯೂ ಸ್ಟೇಟ್ಮೆಂಟನ್ನು ಬಳಸ್ತಾ ಇದ್ವಿ. ಸೊ ಇಲ್ಲೂ ಕೂಡ ಕಂಟಿನ್ಯೂ ಅನ್ನೋ ಕೀವರ್ಡನ್ನು ಬಳಸ್ತಾ ಇದ್ವಿ. ನಮ್ ಇಸ್ ಈಕ್ವಲ್ಸ್ ಟು 0 ಫಾರ್ ನಮ್ ಇನ್ ರೇಂಜ್ ಆಫ್ 6. ಲಾಸ್ಟ್ ಎಕ್ಸಾಂಪಲಲ್ಲಿ ನಾವು ರೇಂಜ್ 10 ಅಂತ ನೋಡಿದ್ವಿ ಅಲ್ವಾ. ಸೊ ಇಲ್ಲಿ ರೇಂಜ್ ಎಲ್ಲಿವರೆಗೂ ಪಾಸಿಬಿಲಿಟೀಸ್ ಇದೆ, ಎಲ್ಲಿವರೆಗೂ ಲೂಪಿಂಗ್ ಆಗ್ಬೋದು ಅಂದರೆ 6 ಟೈಮ್ಸ್ ಲೂಪಿಂಗ್ ಆಗ್ಬೋದು. ಅಂದರೆ ನಮ್ಮಿನ ವ್ಯಾಲ್ಯೂ 6 ಬರೋವರೆಗೂ ಲೂಪ್ ಆಗ್ಬೋದು. ಆದರೆ ನಮ್ ಇಸ್ ಈಕ್ವಲ್ಸ್ ಟು 3 ಇರೋವರೆಗೂ ನೀವು ಲೂಪಿಂಗನ್ನು ಮಾಡಿ, ಅದಾದಮೇಲೆ ನೀವೇನು ಮಾಡಿ ಕಂಟಿನ್ಯೂ ಮಾಡಿ, ಬೇಕಾದರೆ ನೀವು ಕಂಟಿನ್ಯೂ ಮಾಡಿ ಎಲ್ಲಿವರೆಗೂ ಅಪ್ ಟು ದ ನಮ್ ವ್ಯಾಲ್ಯೂ 6 ಬರೋವರೆಗೂ ನೀವು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿ ಹೇಳ್ತೀರಾ. ಇಲ್ಲ ಅಂತಂದರೆ ನಾವು ಲೂಪಿಂದ ಹೊರಗಡೆ ಬಂದು ನಮ್ ಹ್ಯಾಸ್ ಅ ವ್ಯಾಲ್ಯೂ ಆಫ್ ಯಾವ ವ್ಯಾಲ್ಯೂ ಇರುತ್ತೋ ಅಲ್ಲಿಗೆ ಸ್ಟಾಪ್ ಮಾಡಿ ನಾವು ಏನು ಮಾಡ್ಬೋದು, ಆ ವ್ಯಾಲ್ಯೂವನ್ನು ಪ್ರಿಂಟ್ ಮಾಡ್ಬೋದು. ಸೊ ಇಲ್ಲಿ ಬ್ರೇಕ್ ಸ್ಟೇಟ್ಮೆಂಟ್ ಏನು ಮಾಡುತ್ತೆ ಅಂದರೆ ಆ ಎಕ್ಸಿಕ್ಯೂಷನ್ನ ಸ್ಟಾಪ್ ಮಾಡುತ್ತೆ. ಬಟ್ ಈ ಕಂಟಿನ್ಯೂ ಸ್ಟೇಟ್ಮೆಂಟ್ ಏನು ಮಾಡುತ್ತೆ ಅಂದರೆ ಕಂಟಿನ್ಯೂ ಸ್ಟೇಟ್ಮೆಂಟ್ ವಿ ಕ್ಯಾನ್ ಸ್ಟಾಪ್ ದ ಕರೆಂಟ್ ಇಟಿರೇಷನ್ ಆ್ಯಂಡ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಇಟಿರೇಷನ್. ಒಂದು ಇಟಿರೇಷನ್ ಅಥವಾ ಒಂದು ಲೂಪಿಂಗ್ ಏನಿರುತ್ತೆ ಅದನ್ನು ಸ್ಟಾಪ್ ಮಾಡುತ್ತೆ, ನೆಕ್ಸ್ಟ್ ಲೂಪಿಂಗಿಗೆ ಜಂಪ್ ಆಗುತ್ತೆ. ಇಲ್ಲಿರೋದು ಒಂದೇ ಲೂಪಿಂಗ್ ಆಗಿರೋದ್ರಿಂದ ಆ ಲೂಪಿಂಗನ್ನು ಸ್ಟಾಪ್ ಮಾಡುತ್ತೆ, ಕಂಡೀಷನ್ನ ಚೆಕ್ ಮಾಡುತ್ತೆ. ನಮ್ಮ 3 ಟೈಮ್ಸ್ ನಮಗೆ ಸಾಕು ಅಂತ ಹೇಳಿ ಇಫ್ ನಮ್ ಇಸ್ ಈಕ್ವಲ್ ಟು 3 ಅಂತ ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀವೋ, ಸೊ ನಮ್ಮಿನ ವ್ಯಾಲ್ಯೂ 3 ಬರೋವರೆಗೂ ಇಟಿರೇಷನ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೇಟ್ಮೆಂಟ್ಸನ್ನು ಪ್ರಿಂಟ್ ಮಾಡುತ್ತೆ ಅಥವಾ ನೆಕ್ಸ್ಟ್ ಲೂಪಿಂಗಿಗೆ ಅದು ಜಂಪ್ ಆಗುತ್ತೆ. ಸೊ ಈ ರೀತಿಯಾಗಿ ವರ್ಕ್ ಮಾಡುವಂಥ ಸ್ಟೇಟ್ಮೆಂಟ್ ಬಂದು ಕಂಟಿನ್ಯೂ ಸ್ಟೇಟ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ನೆಸ್ಟೆಡ್ ಲೂಪ್ ಸ್ಟೇಟ್ಮೆಂಟ್. ಏನಿದು ನೆಸ್ಟೆಡ್ ಲೂಪ್ ಸ್ಟೇಟ್ಮೆಂಟ್ ಅಂತಂದರೆ, ಒಂದು ಪ್ರೋಗ್ರಾಮಲ್ಲಿ ಒಂದು ಲೂಪಿಂಗಿನ ಒಳಗಡೆ ಮತ್ತೊಂದು ಲೂಪಿಂಗ್ ಸ್ಟ್ರಕ್ಚರ್ ಇದ್ದರೆ ಲೂಪಿಂಗ್ ಇನ್ಸೈಡ್ ದ ಅನದರ್ ಲೂಪ್ ವಿಲ್ ಬಿ ಕಾಲ್ ಇಟ್ ಆಸ್ ನೆಸ್ಟೆಡ್ ಲೂಪ್. ಒಂದು ಪ್ರೋಗ್ರಾಮಲ್ಲಿ ಒಂದೇ ಲೂಪಿಂಗ್ ಸ್ಟ್ರಕ್ಚರಲ್ಲಿ ಒಂದೇ ಲೂಪಿಂಗ್ ಸ್ಟೇಟ್ಮೆಂಟ್ ಇದೆ ಅಂದರೆ ಅದು ನೆಸ್ಟೆಡ್ ಲೂಪ್ ಅಲ್ಲ. ಒಂದು ಲೂಪಿಂಗಿನ ಸ್ಟೇಟ್ಮೆಂಟಿನ ಒಳಗಡೆ ಮತ್ತೊಂದು ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಸೈನ್ ಆಗಿದೆ ಅಥವಾ ಒಂದು ಸ್ಟೇಟ್ಮೆಂಟ್ ಬರ್ತಾ ಇದೆ ಅಂತ ಅಂದರೆ ಅದನ್ನು ನಾವು ನೆಸ್ಟೆಡ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕರಿತಾ ಇದ್ವಿ. ಸಿಂಟ್ಯಾಕ್ಸ್ ಕೂಡ ಕೊಟ್ಟಿದ್ದಾರೆ, ಫಾರ್ ವೇರಿಯಬಲ್ ನೇಮ್ ಇನ್ ಸೀಕ್ವೆನ್ಸ್ ಸ್ಟೇಟ್ಮೆಂಟ್ ಎಸ್, ಮತ್ತೊಂದು ಫಾರ್ ಲೂಪ್ ಕೂಡ ಬರ್ಬೋದು ಅಂತೇಳಿ. ಇಲ್ಲಿ ಎಕ್ಸಾಂಪಲ್ ನೋಡಿ, ಫಾರ್ ವೇರಿಯಬಲ್ 1 ಇನ್ ರೇಂಜ್ ಆಫ್ 3 ಪ್ರಿಂಟ್ ಇಟಿರೇಷನ್ ಇನ್ ಎ ವ್ಯಾಲ್ಯೂ ಆಫ್ ಸ್ಟ್ರಿಂಗ್. ಯಾವ ವ್ಯಾಲ್ಯೂ ತೊಗೊಂಡಿರ್ತೀವೋ ಆ ವ್ಯಾಲ್ಯೂನ ಸ್ಟ್ರಿಂಗಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಫಾರ್ ಲೂಪಲ್ಲಿ ಇಲ್ಲಿ ನೋಡಿದ್ರೆ ಒಂದು ಪ್ರೋಗ್ರಾಮಲ್ಲಿ 2 ಫಾರ್ ಲೂಪ್ ಇದೆ, ಒಂದು ಫಾರ್ ಲೂಪಿನ ಒಳಗಡೆ ಮತ್ತೊಂದು ಫಾರ್ ಲೂಪ್ ಬರ್ತಾ ಇದೆ. ಸೊ ಈ ರೀತಿಯಾಗಿ ಒಂದು ಪ್ರೋಗ್ರಾಮಲ್ಲಿ ಒಂದಕ್ಕಿಂತ ಜಾಸ್ತಿ ಫಾರ್ ಲೂಪ್ ಒಂದರ ಒಳಗಡೆ ಮತ್ತೊಂದು ಬರ್ತಾ ಇದ್ದರೆ ಅದನ್ನು ನಾವು ನೆಸ್ಟೆಡ್ ಲೂಪ್ ಅಂತ ಹೇಳಿ ಕರಿತಾ ಇದ್ವಿ. ಎಕ್ಸಾಂಪಲ್ ಏನಿದೆ, ಫಾರ್ ವೇರಿಯಬಲ್ 1 VAL1 ಅಂತ ಏನಿದೆ ಅದು ವೇರಿಯಬಲ್ ಆಗಿರುತ್ತೆ, ವ್ಯಾಲ್ಯೂ 1 ಅಂತೇಳಿ. ಅದು ಎಷ್ಟು ಸತಿ ರೇಂಜ್ ಇದೆ, ಆ ಪಾಸಿಬಿಲಿಟೀಸ್ ಎಷ್ಟಿದೆ, 3 ಇದೆ. ಪ್ರಿಂಟ್ ಇಟಿರೇಷನ್ ಎಷ್ಟು ಇಟಿರೇಷನ್ ಲೂಪ್ ಆಗುತ್ತೋ ಅಷ್ಟು ಇಟಿರೇಷನ್ ವ್ಯಾಲ್ಯೂನ ನಾವು ವೇರಿಯಬಲ್ ವ್ಯಾಲ್ಯೂ 1 ಏನು ಕೊಟ್ಟಿರ್ತೀವಿ ಅದು 1 by 1 ಇನ್ಕ್ರೀಸ್ ಆಗ್ತಾ ಹೋಗಬೇಕು ಅಂತ ಬ್ರ್ಯಾಕೆಟ್ ಒಳಗಡೆ VAL+1 ಅಂತ ಬರ್ಕೊಂಡಿದ್ದೀವಲ್ಲ, ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ +1 ಆ್ಯಡ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಆಗುತ್ತೆ, 3 ವ್ಯಾಲ್ಯೂಸ್ವರೆಗೂ ಆಗುತ್ತೆ. ಅದೇ ವೇರಿಯಬಲ್ 2 ಅಂತ ತೊಗೊಂಡಿದ್ದೀವಿ, VAR ಅನ್ನೋದು ವೇರಿಯಬಲ್, ಅದು ವೇರಿಯಬಲ್ 2 ಅಂತ ತೊಗೊಂಡಿದ್ದೀವಿ. ಇನ್ನು ರೇಂಜ್ ಆಫ್ 2, ಇಲ್ಲಿ ಪಾಸಿಬಿಲಿಟೀಸ್ ಎಷ್ಟಿದೆ ಅಂದರೆ 2 ಇದೆ. ಸೊ ಇದ್ರದ್ದು ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗಬೇಕಾದ್ರೆ 1+ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಲೂಪಿಂಗ್ ಆಗ್ತಾ ಹೋಗುತ್ತೆ. ಒಂದು ಲೂಪಿಂಗ್ ಒಳಗಡೆ ಮತ್ತೊಂದು ಲೂಪಿಂಗ್ ಇದ್ದರೆ ಅದನ್ನು ನಾವು ನೆಸ್ಟೆಡ್ ಲೂಪ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಇದಿಷ್ಟು ಆಗಿತ್ತು ಚಾಪ್ಟರ್ ನಂಬರ್ 6 ಫಸ್ಟ್ PU ಕಂಪ್ಯೂಟರ್ ಸೈನ್ಸ್ನ ಪೈಥಾನ್ ಚಾಪ್ಟರಲ್ಲಿ. ಫ್ಲೋ ಆಫ್ ಕಂಟ್ರೋಲ್ ಅನ್ನೋ ಚಾಪ್ಟರು ಕಂಪ್ಲೀಟ್ ಆಗಿದೆ. ಐ ಹೋಪ್ ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ, ಯೂಸ್ಫುಲ್ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸೊ ದಟ್ ನೆಕ್ಸ್ಟ್ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡೋದು ನೋಟಿಫಿಕೇಷನಲ್ಲಿ ಸಿಗುತ್ತೆ. ಈ ಕಾನ್ಸೆಪ್ಟ್ಗಳು ಬಿಟ್ಟು ಬೇರೆಲ್ಲ ಕಾನ್ಸೆಪ್ಟಲ್ಲಿ ಯಾವುದಾದ್ರೂ ಒಂದು ವಿಡಿಯೋನ ಮಾಡಿ ಅಂತ ಏನಾದರೂ ನಿಮ್ಮ ನಿರೀಕ್ಷೆ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಳ್ಳಿ. ವಿಡಿಯೋ ಹೆಲ್ಪ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.